ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಫಸ್ಟ್ ಟೈಮ್ ಕೂಡ ರಾಮನಗರಕ್ಕೆ ಬರ್ತಾ ಇದ್ದೀವಿ ತಾವು ಸಚಿವರಾದ್ಮೇಲೆ. ಸುಮಾರು ಸರಿ ಬಂದಿದ್ದೀನಿ, ಬಟ್ ಅಫಿಷಿಯಲ್ ಆಗಿ ನಮ್ಮ ಇಲಾಖೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಸೊ ಭಾಳ ಸಂತೋಷದಿಂದ, ಅದರಲ್ಲೂ ಈ ತಿಂಗಳು 28ನೇ ತಾರೀಕು ನಾವು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅಕ್ಟೋಬರ್ 2, 1975ರಲ್ಲಿ ಇಂದಿರಾ ಗಾಂಧೀಜಿಯವರು ಬಡ ಮಕ್ಕಳು ಕೂಡ ಪೌಷ್ಟಿಕಾಂಶ ಬರಬೇಕು, ಅವರು ಸದೃಢವಾಗಿರಬೇಕು, ಸಮಾಜದಲ್ಲಿ ಅವ್ರಿಗೂ ಕೂಡ ಭಾಳ ಒಳ್ಳೆ ಭವಿಷ್ಯ ಕಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ICDS ಕಾರ್ಯಕ್ರಮವನ್ನು ಜೊತೆಲಿ ಅಂಗನವಾಡಿಗಳನ್ನು ಕರ್ನಾಟಕದಿಂದ ಪ್ರಾರಂಭ ಮಾಡಿದರು. 50 ವರ್ಷ ಆಯಿತು. ಸೊ ಇಡೀ ದೇಶದಲ್ಲಿ ಇದು ಈಗ ಪ್ರಚಲಿತ, ಇಡೀ ವಿಶ್ವದಲ್ಲಿ ಮೆಚ್ಚುಗೆಯನ್ನು ಕಳಿಸ್ಕೊಂಡಂಥ ಈ ಅಂಗನವಾಡಿ ಕಾನ್ಸೆಪ್ಟು ICDS ಪ್ರೋಗ್ರಾಮು. ಸೊ ಅದರ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ನಾನು ಇಡೀ ರಾಜ್ಯದಲ್ಲಿ ಇವತ್ತು ಓಡಾಡ್ತಾ ಇದ್ದೀನಿ. ಸೊ ಅದರ ನಿಮಿತ್ತ ಇವತ್ತು ರಾಮನಗರ ಬಂದಿದ್ದೀವಿ. ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಯಾವುದೇ ಮಹಿಳೆಗೆ ಮಕ್ಕಳಿಗೆ ದೌರ್ಜನ್ಯ ಎಸಗಿದ್ರು ಕೂಡ ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ. ಆ ರೀತಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ರೀತಿ ಪೊಲೀಸ್ ಇಲಾಖೆ ಗಸ್ತು ತಿರುಗ್ತಾ ಇರ್ತಾರೆ, ಅನ್ಯಾಯದ ವಿರುದ್ಧ ಆಗಿರ್ಬೋದು, ಮಹಿಳಾ ದೌರ್ಜನ್ಯದ ವಿರುದ್ಧ ಆಗಿರ್ಬೋದು, ಎಲ್ಲ ಕಡೆ ಅಂದರೆ ಕಾಲೇಜ್ಗಳಿಗೆ ಹೋಗಿ ಭೇಟಿ ಕೊಡ್ತಾರೆ. ಮೊದಲು 3 ತಿಂಗಳು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅಕ್ಕಾಪಡೆ ಅಂತ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ. ಅದು ಪ್ರಚಾರ ಆದಮೇಲೆ ಆ ಥರದ್ದು ನೇಚರ್ ಗೊತ್ತಾಗುತ್ತೆ. ಕಾಲೇಜ್ ಇರ್ಬೋದು, ಸ್ಕೂಲ್ಗಳಿರ್ಬೋದು, ದೇವಸ್ಥಾನ ಇರ್ಬೋದು, ಜಾತ್ರೆ ಇರ್ಬೋದು, ಸಿನಿಮಾ ಮಂದಿರಗಳಿರ್ಬೋದು, ಗಾರ್ಡನ್ಗಳಿರ್ಬೋದು, ಬಸ್ ಸ್ಟಾಪ್ಗಳಿರ್ಬೋದು, ಲೇಡೀಸ್ ಹಾಸ್ಟೆಲ್ಗಳಿರ್ಬೋದು. ನಾವು 3 ತಿಂಗಳು ನಮ್ಮನ್ನು ನಾವು ಅಕ್ಕಾಪಡೆ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ಹೋಗಿ ಮಕ್ಕಳಿಗೆ ತಿಳುವಳಿಕೆ ಹೇಳೋದು, ಕಾಲೇಜಿನಲ್ಲಿ ಅಸೆಂಬಲ್ ಆದಾಗ ತಿಳುವಳಿಕೆ ಹೇಳೋದು ಮಾಡ್ತೀವಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಏನು ಪೊಲೀಸ್ ಇಲಾಖೆ ಹೆಲ್ಪ್ಲೈನ್ ಏನಿದೆಯೋ ಆ ಹೆಲ್ಪ್ಲೈನನ್ನು ನಾವು ಅಕ್ಕಾಪಡೆಗೆ ನಾವು ಅಟ್ಯಾಚ್ ಮಾಡಿದ್ದೀವಿ. ಯಾಕಂತಂದರೆ 2 ಹೆಲ್ಪ್ಲೈನ್ ಆದರೆ ಕನ್ಫ್ಯೂಷನ್ ಆಗುತ್ತೆ. ಪೊಲೀಸ್ ಇಲಾಖೆ ಹೆಲ್ಪ್ಲೈನ್ನೇ ಈಗ ಪ್ರಚಲಿತ ಆಗಿದೆ. ಸೊ ಅಕ್ಕಾಪಡೆಗೆ ಯಾರೂ ಬೇಕಾದರೂ ಕೂಡ ಕಾಲ್ ಮಾಡ್ಬೋದು. ಮನೆಯಲ್ಲೇ ದೌರ್ಜನ್ಯ ಆಗುತ್ತೆ, ಮನೆಯಲ್ಲೇ ಮಹಿಳೆಗೆ ದೌರ್ಜನ್ಯ ಆಗುತ್ತೆ, ಭಯಪಟ್ಟು ಮರ್ಯಾದೆಗೆ ಹೆದರಿಯೋ ಅವರು ಪೊಲೀಸ್ ಸ್ಟೇಷನ್ವರೆಗೂ ಬರಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅಕ್ಕಾಪಡೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಸನ್ನದ್ಧಾಗುತ್ತೆ ಮತ್ತು ಅವರ ಹೆಸರನ್ನು, ವಿಳಾಸವನ್ನು ಗೌಪ್ಯವಾಗಿ ಇಡುತ್ತೆ. ಈಗ ಕಾಲೇಜ್ನಲ್ಲಿ ಒಂದು ಹುಡುಗಿಗೆ ಯಾರೋ ಚಿಡಾಯಿಸ್ತಾ ಇರ್ತಾರೆ, ನನಗೆ ಹೇಳೋಕ್ಕೆ ಭಯ, ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಭಯ. ಸೊ ಅಂಥ ಸಂದರ್ಭದಲ್ಲಿ ಅಕ್ಕಾಪಡೆ ಅವರ ರೆಸ್ಕ್ಯೂಗೆ ಬರುತ್ತೆ. ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಿಂದ ಭಾಳಷ್ಟು ದೊಡ್ಡ ದೊಡ್ಡ ಅನಾಹುತ ಆಗ್ತಾ ಇದ್ದಾವೆ. ಅದನ್ನು ಹಂಚ್ಕೊಳ್ಳೋಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅಕ್ಕಾಪಡೆಗೆ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಅವರು ವಾಯ್ಸ್ ಮುಖಾಂತರ ನಮಗೆ ಕಂಪ್ಲೇಂಟ್ ದರ್ಜ್ ಮಾಡ್ಬೋದು, ಫೋನ್ ಮುಖಾಂತರ ನಮಗೆ ಕಂಪ್ಲೇಂಟನ್ನು ಹೇಳ್ಬೋದು. 5 ನಿಮಿಷದಲ್ಲಿ ಅವ್ರಿಗೆ ನಾವು ರೆಸ್ಪಾಂಡ್ ಮಾಡ್ತೀವಿ. ನಮ್ಮಲ್ಲಿ ಟೈಮರ್ ಹಾಕ್ತಾಯಿದ್ದೀವಿ ಆ ಆ್ಯಪ್ಗೆ. ಅವ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಕಂಪ್ಲೇಂಟ್ ದರ್ಜ್ ಮಾಡ್ಬೋದು, ಅಥವಾ ನೇರವಾಗಿ ಫೋನ್ ಮುಖಾಂತರ ನಮಗೆ ಕಂಪ್ಲೇಂಟನ್ನು ದರ್ಜ್ ಮಾಡ್ಬೋದು. 10 ಜನ ಈ ಪಡೆಯಲ್ಲಿರ್ತಾರೆ. ಸೊ 10 ಜನರಲ್ಲಿ NCC ಕ್ಯಾಡೆಟ್ಸು ಆರ್ ಹೋಮ್ ಗಾರ್ಡ್ಸ್ ಏನಿರ್ತಾರೆ ಎಲ್ಲ ಹೆಣ್ಮಕ್ಳಿರ್ತಾರೆ. ಜೊತೆಲಿ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಇರ್ತಾರೆ. ಸೊ ಅಕ್ಕಾಪಡೆ ಪೇಮೆಂಟ್ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೊಡುತ್ತೆ. ಪೊಲೀಸ್ ಇಲಾಖೆಯವರು ಅವ್ರಿಗೆ ಟ್ರೈನಿಂಗ್ ಆಗಿರಬಹುದು, ಕಂಪ್ಲೇಂಟ್ ಸೀರಿಯಸ್ ಇದ್ದರೆ ಕಂಪ್ಲೇಂಟನ್ನು ಆಯಾ ಸ್ಥಳೀಯ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದರ್ಜ್ ಮಾಡುವಂಥದ್ದಿರ್ಬೋದು, ಅಸಿಸ್ಟೆಂಟ್ ಮಾಡುವಂಥದ್ದಿರ್ಬೋದು, ಪೊಲೀಸ್ ಇಲಾಖೆ ಸಹಾಯ ಮಾಡುತ್ತೆ. ಭಾಳ ಒಳ್ಳೆ ಕಾನ್ಸೆಪ್ಟನ್ನ ತೆಗೆದುಕೊಂಡು ಬಂದಿದ್ದೀನಿ. ತಮ್ಮ ಸಹಕಾರ ಇರಲಿ, ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ.